ವೀಕ್ಷಕರಿಗೆ ನಮಸ್ಕಾರ. ಮಾಘ ಮಾಸದ ಮಹಿಮೆಯನ್ನು ಮತ್ತು ಮಾಘ ಸ್ನಾನದ ಬಗ್ಗೆ ವಿವರಿಸುತ್ತಾ ಈಗ 14ನೇ ಅಧ್ಯಾಯವನ್ನು ಪ್ರಾರಂಭಿಸೋಣ. ವಸಿಷ್ಠರು ದಿಲೀಪ ಮಹಾರಾಜನಿಗೆ ಮಾರ್ಕಾಂಡೇಯನ ವೃತ್ತಾಂತವನ್ನು ನಿರೂಪಿಸಿದ ತರುವಾಯ ಕುತೂಹಲಭರಿತವಾದ ರಾಜನು ಅವರನ್ನು ಮತ್ತೆ ಪ್ರಶ್ನಿಸಿದನು. ಈ ಮಾಘಮಾಸ ಮಹಾತ್ಮೆಯು ಕೇಳಿದಷ್ಟು ಕುತೂಹಲಭರಿತವಾಗಿದೆ. ಇದನ್ನು ನನಗೆ ತಾವು ಇನ್ನಷ್ಟು ವಿವರವಾಗಿ ತಿಳಿಸಿರಿ ಎಂದು. ಆಗ ವಸಿಷ್ಠರು ಹಿಂದೆ ಇದೇ ಮಾಘಮಾಸ ಮಹಿಮೆಯನ್ನು ಪಾರ್ವತಿಗೆ ಶಿವನು, ನಾರದನಿಗೆ ಬ್ರಹ್ಮದೇವನು ಹೇಳಿದ್ದರು. ನಾನು ಈಗ ನಿನಗೆ ಶಿವನು ಪಾರ್ವತಿಗೆ ಹೇಳಿದುದನ್ನು ಹೇಳುತ್ತೇನೆ ಎಂದು ನುಡಿದರು. ಒಮ್ಮೆ ಪರಶಿವನು ತನ್ನ ಗಣಗಳೊಂದಿಗೆ ಸುಂದರವಾದ ಹಿಮಾಲಯದ ಶಿಖರದಲ್ಲಿ ಮಂದಾರ ವೃಕ್ಷದ ಬಳಿ ಪಾರ್ವತಿಯೊಡನೆ ಆಸೀನನಾಗಿದ್ದರು. ಆಗ ಜಗನ್ಮಾತೆಯಾದ ಪಾರ್ವತಿಯು, ಸ್ವಾಮಿ, ತಾವು ನನಗೆ ಅನೇಕ ಪುಣ್ಯಕಥೆಗಳನ್ನು ವಿವರಿಸಿದ್ದೀರಿ. ಆದರೆ ಪ್ರಯಾಗ ಕ್ಷೇತ್ರ ಮಹಿಮೆಯನ್ನು, ಮಾಘಮಾಸದ ಮಹಾತ್ಮೆಯನ್ನು ಕೇಳಬೇಕೆಂಬ ಕುತೂಹಲ ನನಗಿದೆ. ಈ ಏಕಾಂತ ಸಮಯದಲ್ಲಿ ತಾವು ಇದನ್ನು ನನಗೆ ತಿಳಿಸಬೇಕೆಂದು ಪ್ರಾರ್ಥಿಸಿದರು. ಜಗದೀಶ್ವರನಾದ ಶಿವನು, ದೇವಿ, ನಿನ್ನ ಅಭಿಲಾಷೆಯಂತೆ ನೀನು ಕೇಳಬೇಕೆಂದಿರುವ ಪ್ರಸಂಗಗಳನ್ನು ನಿರೂಪಿಸುವೆ, ಸಾವಧಾನವಾಗಿ ಕೇಳು ಎಂದು ಹೇಳಲಾರಂಭಿಸಿದನು. ಸೂರ್ಯನು ಮಕರ ರಾಶಿಯಲ್ಲಿ ಬಂದಾಗ ಮಾಘಮಾಸವು ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಯಾರು ನದಿ ಸ್ನಾನ ಮಾಡುತ್ತಾರೆಯೋ ಅವರು ಎಲ್ಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು. ಅಷ್ಟೇ ಅಲ್ಲದೆ ಮೋಕ್ಷ ಪ್ರಾಪ್ತಿಯು ಸುಲಭವಾಗುತ್ತದೆ. ಯಾರು ಈ ಮಾಘಮಾಸದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಸ್ನಾನ ಮಾಡುವರೋ ಅವರು ವೈಕುಂಠವನ್ನೇ ಸೇರುತ್ತಾರೆ. ಜೀವ ನದಿಗಳು ಸಮೀಪದಲ್ಲಿ ಇಲ್ಲದಿದ್ದ ಪಕ್ಷದಲ್ಲಿ ಕನಿಷ್ಠ ಕೆರೆ, ಬಾವಿ, ಕೊಳ ನೀರಿನಲ್ಲಾದರೂ ಸ್ನಾನವನ್ನು ಮಾಡಿದರೆ ಅವರ ಸಕಲ ಪಾಪರಾಶಿಯೂ ಸುಡುತ್ತದೆ. 2 ಸ್ನಾನ ಮಾಡಿದವರಿಗೆ ವಿಷ್ಣು ಲೋಕವೇ ಸಿಗುತ್ತದೆ. 3ನೇ ದಿನ ಸ್ನಾನಾಚರಿಸಿದರೆ ಶ್ರೀಹರಿಯ ದರ್ಶನ ಭಾಗ್ಯವೇ ಸಿಗುತ್ತದೆ. ಪ್ರಯಾಗ ಕ್ಷೇತ್ರದಲ್ಲಿ ಮಾಘ ಸ್ನಾನ ಮಾಡಿದವರಿಗೆ ಪುನರ್ಜನ್ಮವೇ ಇಲ್ಲ ಎಂದು ಸ್ವಯಂ ಭಗವಂತನೇ ಒಂದು ಕಡೆ ಹೇಳಿದ್ದಾನೆ. ಇದು ಸತ್ಯ. ಮಾಘ ಸ್ನಾನದ ಮಹಿಮೆ ಇಷ್ಟೇ ಎಂದು ಹೇಳಲು ಸಾಧ್ಯವಿಲ್ಲ. ಈ ಮಕರ ಸಂಕ್ರಮಣದ ಕಾಲ ಮಹಾಪರ್ವಕಾಲ ಎನಿಸಿದೆ. ಇದರಲ್ಲಿ ಮಾಡಿದ ಸ್ನಾನ ಫಲಕ್ಕೆ ಸಮವಾದ ಪುಣ್ಯವೇ ಇಲ್ಲ. ಅರುಣೋದಯದಲ್ಲಷ್ಟೇ ಮಾಘಸ್ನಾನ ಮಾಡಿ ಸೂರ್ಯ ಭಗವಾನನಿಗೆ ನಮಸ್ಕಾರ ಮಾಡಿದರೆ ಮಹಾಫಲ. ತನ್ನ ಯಥಾಶಕ್ತಿ ದಾನ ನೀಡಿ ಶಿವಾಲಯಕ್ಕೂ ವೈಷ್ಣವಾಲಯಕ್ಕೂ ಹೋಗಿ ಭಗವಂತನ ದರ್ಶನ ಮಾಡಿ ಪುಣ್ಯ ನಾಮ ಸಂಕೀರ್ತನೆ ಮಾಡಿದರೆ, ದೀಪಾರಾಧನೆ ನಡೆಸಿದರೆ ಬರುವ ಫಲ ಇಷ್ಟೇ ಎಂದು ವರ್ಣಿಸಲು ಸಾಧ್ಯವಿಲ್ಲ. ಸ್ನಾನ ಮಾಡಲು ಅಶಕ್ತರು, ರೋಗ ಪೀಡಿತರು ಸಹ ತಮ್ಮ ಶಕ್ತ್ಯಾನುಸಾರ ಸ್ವಲ್ಪ ನೀರಿನಲ್ಲಿಯೇ ಸ್ನಾನ ಮಾಡಿದರೆ ಮಾಘ ಸ್ನಾನದ ಪೂರ್ಣ ಫಲವು ದೊರೆಯುವುದರಲ್ಲಿ ಸಂಶಯವಿಲ್ಲ. ಅಂತಹ ಅಶಕ್ತರು ಸ್ನಾನದ ಬಳಿಕ ಶ್ರೀಹರಿಯ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದರೆ ಅವರ ಕಷ್ಟಗಳೆಲ್ಲ ಅತಿ ಶೀಘ್ರದಲ್ಲಿಯೇ ನಿವಾರಣೆಯಾಗುವುದು. ಅರಿಯದೆಯೋ ಈ ಮಾಘಸ್ನಾನವನ್ನು ಮಾಡಿದವರಿಗೆ ಪುಣ್ಯ ಲಾಭವೂ ಆಗುತ್ತದೆ. ಮೇಲೆ ಉಳಿದವರಿಗೆ ಅಶ್ವಮೇಧ ಯಾಗವನ್ನು ಆಚರಿಸಿದ ಫಲವೇ ಸಿಗುತ್ತದೆ. ಮಾಘಸ್ನಾನ ಮಾಡಿ ಭಗವಂತನ ದಿವ್ಯ ಮೂರ್ತಿಯನ್ನು ಸಂದರ್ಶಿಸಿ ಮಾಘಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿ ದೀಪಾರಾಧನೆ ಮಾಡಿದರೆ ಅವರಿಗೆ ಪುನರ್ಜನ್ಮವೇ ಇಲ್ಲವೆಂದು ತಿಳಿಯಬೇಕು. ಇದನ್ನು ಸ್ತ್ರೀ ಪುರುಷರು, ಬಾಲಕರು ಯಾರು ಬೇಕಾದರೂ ಆಚರಿಸಿ ಪುಣ್ಯಭಾಗಿಗಳಾಗಬಹುದು. ಭಗವಂತನು ನಮಗೆ ಒದಗಿಸಿಕೊಟ್ಟ ಸುಲಭ ಸಾಧನವಿದಾಗಿದೆ. ಇದರಿಂದ ರೌರವಾದಿ ನರಕಗಳು ತಪ್ಪಿ ಹೋಗಿ ಸುಲಭವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಯಾರು ಮಾಘಸ್ನಾನವನ್ನು ಉದಾಸೀನ, ಅವಹೇಳನ, ತಿರಸ್ಕಾರ ಮಾಡುತ್ತಾರೋ ಅವರು ಅನೇಕ ಕ್ಲೇಶಾನುಭವಗಳನ್ನು ಅನುಭವಿಸಬೇಕಾಗುತ್ತದೆ. ಇವರು ಮಾಡಿದ ಪಾಪಗಳಿಗೆ ಕ್ಷಮೆಯೇ ಇಲ್ಲದೆ ಹೋಗುತ್ತದೆ. ಆದ ಕಾರಣ ಈ ಸುಲಭ ಸಾಧನವನ್ನು ಆಸ್ತಿಕರಾದ ಯಾವ ಮಾನವರೂ ಅಲಕ್ಷಿಸಬಾರದು. ಯಾರು ಧರ್ಮ ಕರ್ಮ ಭ್ರಷ್ಟರಾಗಿ ಮಾಘಸ್ನಾನವನ್ನು ಕಡೆಗಣಿಸುವರೋ ಅಂತಹ ಮಾನವರು ಕುಂಭೀಪಾಕದೆ ನರಕಗಳ ಶಿಕ್ಷೆಗಳನ್ನು ಅನುಭವಿಸದೇ ಇರಲಾರದು. ಯಮದೂತರು ಇಂತಹ ಸೋಮಾರಿಗಳನ್ನು, ಧರ್ಮಲಂಡರನ್ನು ಬಹುವಾಗಿ ಶಿಕ್ಷಿಸಿ ಕ್ರೂರ ಯಾತನೆಯನ್ನು ಬಹುಕಾಲ ನೀಡಿ ಹಿಂಸೆ ಪಡುತ್ತಾರೆ. ನಾನಾ ನರಕಗಳಲ್ಲಿ ಇವರು ಬಳಲುವರು. ಯಾವ ಸ್ತ್ರೀಯು ಬೆಳಗಿನ ಜಾವ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ, ವಿಷ್ಣು ಪೂಜೆಗಳನ್ನು ಆಚರಿಸುತ್ತಾಳೆಯೋ, ತನ್ನ ಪತಿ, ಅತ್ತೆ ಮಾವಂದಿರು, ಹಿರಿಯರಿಗೆ ನಮಸ್ಕಾರ ಮಾಡುವಳು, ಆಕೆಗೆ ವೈಧವ್ಯ ಇರುವುದಿಲ್ಲ.
ಹೀಗೆ ಮಾಡದೆ ಸೋಮಾರಿಯಾಗಿ ಯಾರು ಅಹಂಕಾರದಿಂದ ಸ್ನಾನಾದಿಗಳನ್ನು ಆಚರಿಸುವುದಿಲ್ಲವೋ ಅವರು ಪಶುಗಳಾಗಿ ಜನಿಸುವರು. ಮಾಘಸ್ನಾನಕ್ಕೆ ವಯಸ್ಸಿನ ಮಿತಿಯಿಲ್ಲ. ಮಕ್ಕಳು, ಯುವಕರು, ಮುಪ್ಪಿನವರು, ಸ್ತ್ರೀ ಪುರುಷರು ಯಾರೇ ಆಗಲಿ ಇದನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿ ಫಲಭಾಗಿಗಳಾಗಬಹುದು. ಈ ಮಾಸ ಪೂರ್ತಿ ನಿಷ್ಠಾವಂತರಾಗಿ ಸ್ನಾನ ದಾನ ಧರ್ಮಗಳನ್ನು ಆಚರಿಸಿದರೆ ಅನೇಕ ಯಜ್ಞಗಳನ್ನು ಆಚರಿಸಿದ ಫಲ ಸಿಗುತ್ತದೆ. ಇದು ಎಲ್ಲರಿಗೂ ಶ್ರೇಯಸ್ಕರವಾಗಿದೆ. ಶಿವನು ಹೇಳುತ್ತಾನೆ, ಹೇ ಪಾರ್ವತಿ, ದುಷ್ಟ ಸಂಗ ಮಾಡುವವರು, ಬ್ರಹ್ಮಹತ್ಯಾದಿ ದೋಷಗಳಿಗೆ ಸಿಕ್ಕಿದವರು, ಚಿನ್ನವನ್ನು ಕದ್ದವರು, ಪರಸ್ತ್ರೀಯೊಡನೆ ಕೆಟ್ಟದಾಗಿ ನಡೆದುಕೊಂಡ ಪಾಪಗಳನ್ನು ಮಾಡಿದವರು, ಮದ್ಯಪಾನ ಮಾಡುವವರು, ಪ್ರಾಣಿ ಹಿಂಸೆ ಮಾಡುವವರು ಯಾರೇ ಆಗಲಿ ಮಾಘಸ್ನಾನ ಮಾಡಿದರೆ ಆ ಪಾಪಗಳೆಲ್ಲವೂ ಶೀಘ್ರವಾಗಿ ನಾಶ ಹೊಂದುತ್ತವೆ. ದೇಹತ್ಯಾಗದ ನಂತರದಲ್ಲಿ ಇವರಿಗೆ ಸದ್ಗತಿ ದೊರೆಯುತ್ತದೆ. ಕುಲಭ್ರಷ್ಟರಾದರೂ, ಲೋಭಿಗಳು, ಬಡ್ಡಿ ಹಣಕ್ಕಾಗಿ ಪರರನ್ನು ವಂಚನೆ ಮಾಡುವವರು, ಸದಾ ಸುಳ್ಳು ಹೇಳಿ ಜೀವನ ನಡೆಸುವವರು, ಮಿತ್ರ ಗುರುದ್ರೋಹ ಮಾಡಿದವರು, ಬ್ರಾಹ್ಮಣರನ್ನು ಹಿಂಸೆ ಮಾಡುವವರು, ದೈವಭಕ್ತಿ ಇಲ್ಲದವರು, ಪತಿ ಪತ್ನಿಯರಲ್ಲಿ ಕಲಹ ಹುಟ್ಟಿಸುವವರು, ಅಹಂಕಾರದಿಂದ ಗುರು ಹಿರಿಯರ ನಿಂದನೆಯನ್ನು ಮಾಡುವವರು ಈ ಮಾಘಸ್ನಾನವನ್ನು ಮಾಡಿದರೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲದೆ ಆ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ. ಮಾಘಸ್ನಾನವನ್ನು ಸೂರ್ಯೋದಯಕ್ಕೆ ಮುನ್ನವೇ ಆಚರಿಸಬೇಕು. ಭಕ್ತಿ ಶ್ರದ್ಧೆಗಳಿಂದ ಸಂಕಲ್ಪ ಮಾಡಿದ ಸ್ನಾನಕ್ಕೆ ಪೂರ್ಣ ಫಲವು ಲಭಿಸುತ್ತದೆ. ವರ್ಷದ 12 ಮಾಸಗಳಲ್ಲಿ ಈ ಮಾಘ ಮಾಸವು ಬಹು ಪ್ರಶಸ್ತವಾದುದು. ಸರ್ವ ದೇವತೆಗಳಲ್ಲಿಯೂ ಶ್ರೀಮನ್ನಾರಾಯಣನೇ ಸರ್ವೋತ್ತಮನು. ಸಕಲ ಶಾಸ್ತ್ರಗಳಲ್ಲಿ ವೇದಗಳೇ ಶ್ರೇಷ್ಠ. ಜಾತಿಗಳಲ್ಲಿ ಬ್ರಾಹ್ಮಣನೂ ಉತ್ತಮನು. ಪರ್ವತಗಳಲ್ಲಿ ಮೇರುವೇ ಶ್ರೇಷ್ಠವಾಗಿದೆ. ಅಂತೆಯೇ ಮಾಸಗಳಲ್ಲಿ ಮಾಘ ಮಾಸವೇ ಅತಿ ಶ್ರೇಷ್ಠವಾಗಿದೆ. ಮಾಘ ಮಾಸದಲ್ಲಿ ಚಳಿಯು ಅಧಿಕವಾಗಿರುತ್ತದೆ. ರೋಗಿಗಳು, ವೃದ್ಧರಾದವರು ಸ್ನಾನವನ್ನು ಮಾಡಲು ಕಷ್ಟವಾದಲ್ಲಿ ಒಣಗಿದ ಕಟ್ಟಿಗೆಯನ್ನು ಉರಿ ಹಾಕಿ ಬೆಂಕಿಯಿಂದ ನೀರು ಕಾಯಿಸಿಕೊಂಡು ನಂತರ ಸ್ನಾನ ಮಾಡಬಹುದು. ಮಾಘಸ್ನಾನ ನಂತರ ದೇವತಾ ದರ್ಶನ ಮಾಡಿ ಬಡವರಿಗೆ ವಸ್ತ್ರದಾನ ಮಾಡಿದರೆ ಅಧಿಕ ಫಲಗಳು ದೊರೆಯುತ್ತವೆ. ಹೀಗೆ ಶ್ರದ್ಧಾಭಕ್ತಿಗಳಿಂದ ಮಾಘಸ್ನಾನವನ್ನು ಮಾಡುವ ಆಸ್ತಿಕ ಜನರನ್ನು ಯಾರು ಅಪಹಾಸ್ಯ ಮಾಡುತ್ತಾರೋ, ಅಡ್ಡಿಪಡಿಸುತ್ತಾರೋ ಅವರು ಮಹಾಪಾಪಗಳನ್ನು ಹೊಂದುತ್ತಾರೆ. ಮಾಘ ಮಾಸದ ಮೊದಲ ದಿನದಿಂದ ಮಾಸ ಪೂರ್ತಿ ಯಾವ ಕುಟುಂಬದ ಎಲ್ಲ ಸದಸ್ಯರು ಪ್ರತಿನಿತ್ಯ ನದಿ ಸ್ನಾನ ಮಾಡುವರೋ ಅವರಿಗೆ ಇಹಪರದಲ್ಲಿಯೂ ಸ್ವರ್ಗ ಸುಖ ಲಭಿಸುತ್ತದೆ. ಇವರನ್ನು ನಿಂದೆ ಮಾಡಿದವರಿಗೆ ಘೋರ ನರಕವೂ ತಪ್ಪದು. ಅವರ ವಂಶವು ನಾಶವಾಗಿ ದಾರಿದ್ರ್ಯ ಬರುತ್ತದೆ. ಪೂರ್ಣವಾಗಿ ಅಶಕ್ತರಾದವರು ಕೈಕಾಲು ಮುಖ ತೊಳೆದು ತಲೆಯ ಮೇಲೆ ನೀರು ಪ್ರೋಕ್ಷಿಸಿಕೊಂಡರೂ, ಸೂರ್ಯನಿಗೆ ನಮಸ್ಕಾರ ಮಾಡಿದರೆ, ಮಾಘ ಪುರಾಣ ಶ್ರವಣ ಮಾಡಿದರೆ ಪೂರ್ಣ ಫಲವೂ ಸಿಗುವುದು. ಇದರಿಂದ ಎಲ್ಲ ಬಗೆಯ ಪಾಪಗಳೂ ನಾಶವಾಗುತ್ತದೆ. ದಾರಿದ್ರ್ಯ ದುಃಖವೂ ನಾಶವಾಗುತ್ತದೆ. ಮಾಘ ಸ್ನಾನಕ್ಕಿಂತ ಬೇರೆ ಪುಣ್ಯ ಲಾಭ ಕ್ರಮ ಇನ್ನೊಂದಿಲ್ಲ. ಇದರಿಂದ ಅಶ್ವಮೇಧ ಯಾಗ ಫಲ, ಗೋದಾನ, ಭೂದಾನ, ಹಿರಣ್ಯದಾನ ಫಲಗಳು ಸುಲಭವಾಗಿ ಬರುತ್ತವೆ. ಬ್ರಹ್ಮಹತ್ಯೆ, ಪಿತೃಹತ್ಯೆ, ತಿಳಿದು ತಿಳಿಯದೆಯೋ ಮಾಡಿದ ಸಕಲ ಪಾಪಗಳೂ ನಾಶವಾಗುತ್ತವೆ. ಇದರಿಂದ ನರಕ ದರ್ಶನವೇ ಇಲ್ಲ, ಕೇವಲ ಸ್ವರ್ಗ ಪ್ರಾಪ್ತಿಯೇ ಆಗುತ್ತದೆ ಎಂದು ಪರಮೇಶ್ವರನು ಪಾರ್ವತಿಗೆ ಮಾಘ ಮಾಸದ ಮಹಿಮೆಯನ್ನು ನಿರೂಪಿಸಿದ ಎಂಬಲ್ಲಿಗೆ ಮಾಘ ಮಾಸ ಮಹಾತ್ಮೆಯ 14ನೇ ಅಧ್ಯಾಯವು ಸಂಪೂರ್ಣವಾಯಿತು.